ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೂಡಿ ಕನಕ ಗುರುಪೀಠಕ್ಕೆ ಭೇಟಿಯನ್ನ ನೀಡಿದ್ರು. ನಿರಂಜನಾನಂದಪುರಿ ಸ್ವಾಮೀಜಿ ಹುಟ್ಟುಹಬ್ಬದ ಹಿನ್ನೆಲೆ ಗುರುಪೀಠಕ್ಕೆ ಭೇಟಿ ನೀಡಿದ ಅವರು ಸ್ವಾಮೀಜಿಗೆ ಶುಭಾಶಯವನ್ನ ಕೋರಿ ಆಶೀರ್ವಾದವನ್ನ ಪಡೆಕೊಂಡ್ರು. ಇದೇ ವೇಳೆ ನಿರಂಜನಾನಂದಪುರಿ ಸ್ವಾಮೀಜಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕಂಬಳಿಯನ್ನ ಹೊದಿಸಿ ಗೌರವಿಸಿದ್ರು. ಶಾಸಕ ಯತ್ನಾಳ್ ವಿರುದ್ಧ ದಿನೇಶ್ ಗುಂಡೂರಾವ್ ಪತ್ನಿ ಎಫ್ಐಆರ್ ದಾಖಲಿಸಿದ ಬಗ್ಗೆ ಖುದ್ದು ಶಾಸಕ ಯತ್ನಾಳ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕಾಂಗ್ರೆಸ್ ಮನೆಯಲ್ಲಿ ಇರುವವರು ಅರ್ಧ ಪಾಕಿಸ್ತಾನ ಏಜೆಂಟರಿದ್ದಾರೆ ಅಂತ ಹೇಳಿದ್ದೇನೆ. ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಅಂದ ಹಾಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿಕೊಂಡು ನೋಡಿದ್ರೆ ಏನ್ ಮಾಡೋದು ಅಂತ ನಾನು ಯಾವುದೇ ಸ್ತ್ರೀಲಿಂಗ ಪುಲ್ಲಿಂಗ ಬಳಸಿಲ್ಲ. ಅದನ್ನ ಅವರಿಗೆ ಅಂದಿರುವುದಾಗಿ ತಿಳಿದುಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ ಅಂತ ಸಮರ್ಥಿಸಿಕೊಂಡ್ರು. ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನೇ ಹೆಗಲು ಮುಟ್ಕೊಂಡ್ರೆ ಯತ್ನಾಳ್ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾ ಇಡೀ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ರು ದಲಾಲರಿದ್ದಂಗೆ ಅದಾರ. ಕಾಂಗ್ರೆಸ್ ಎಂದರ ದೇಶದ ಬಗ್ಗೆ ಮಾತಾಡ್ಯಾರ. ಪಾಕಿಸ್ತಾನ ವಿರುದ್ಧ ಎಂದವ್ರು ಮಾತಾಡೋದು. ಮಣಿಶಂಕರ ಏನು ಹೇಳ್ದ, ಮೋದಿಯವರನ್ನು ಸೋಲಿಸಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ ಹೇಳ್ದ. ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನೇ ಹೆಗಲು ಮುಟ್ಕೊಂಡ್ರೆ ಯತ್ನಾಳ್ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾ ಇಡೀ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ರು ದಲಾಲರಿದ್ದಂಗೆ ಅದಾರ. ಕಾಂಗ್ರೆಸ್ ಎಂದರ ದೇಶದ ಬಗ್ಗೆ ಮಾತಾಡ್ಯಾರ. ಪಾಕಿಸ್ತಾನ ವಿರುದ್ಧ ಎಂದವ್ರು ಮಾತಾಡೋದು. ಮಣಿಶಂಕರ ಏನು ಹೇಳ್ದ, ಮೋದಿಯವರನ್ನು ಸೋಲಿಸಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ. ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನ ಬಾಕಿ ಉಳಿದಿದೆ. ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ಏಪ್ರಿಲ್ 12ರಿಂದ ಆರಂಭವಾಗಲಿದೆ. ಇದೇ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಇನ್ನು ಕಚೇರಿಯ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಆದೇಶವನ್ನ ಹೊರಡಿಸಿದ್ದಾರೆ. ಏಪ್ರಿಲ್ 12ರ ಬೆಳಗ್ಗೆ 6 ಗಂಟೆಯಿಂದ ಏಪ್ರಿಲ್ 22ರ ಸಂಜೆ 6 ಗಂಟೆಯವರೆಗೆ 144 ಸೆಕ್ಷನ್ ಜಾರಿ ಇರಲಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಹವಾ ಇದೆ, ಮೋದಿ ಹವಾ ಇಲ್ಲ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ರು. ಚಿಕ್ಕೋಡಿಯ ಸಂಕೇಶ್ವರ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬಿಜೆಪಿ ನೀಡಿದ ಯಾವುದೇ ಭರವಸೆ ಇದುವರೆಗೂ ಕೂಡ ಈಡೇರಿಸಿಲ್ಲ. ಮೋದಿ ಅವರ 10 ವರ್ಷದ ವೈಫಲ್ಯಗಳನ್ನ ಜನರಿಗೆ ಹೇಳಬೇಕು ಅಂತ ಕರೆ ಕೊಟ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆ ಧಾರವಾಡದಲ್ಲಿ ಮುಂಜಾಗೃತಾ ಕ್ರಮವಾಗಿ ಪೊಲೀಸ್ ಪಥಸಂಚಲನವನ್ನ ನಡೆಸಲಾಯಿತು. ಜಿಲ್ಲಾಧಿಕಾರಿ ದಿವ್ಯಪ್ರಭು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನವನ್ನ ನಡೆಯಿತು. ಶಹರ್ ಠಾಣೆಯ ಕವಾಯತ್ ಮೈದಾನದಲ್ಲಿ ಆರಂಭವಾದ ಪಥಸಂಚಲನ ವಿವೇಕಾನಂದ ಸರ್ಕಲ್, ಜಕ್ನಿ ಬಾವಿ, ಬೋಸಪ್ಪ ಚೌಕ್, ಕಾಮನಕಟ್ಟಿ, ಹೆಬ್ಬಳ್ಳಿ ಅಗಸಿ, ಡಿಪೋ ಸರ್ಕಲ್, ಶಿವಾಜಿ ಸರ್ಕಲ್ಗಳಲ್ಲಿ ಸಾಗಿತು. ಯಾವುದೇ ಪಕ್ಷದ ಅಭ್ಯರ್ಥಿಗಳು ನಿಮ್ಮ ಗ್ರಾಮಗಳಿಗೆ ಬಂದ್ರೆ ಅವರಿಗೆ ಚೀಮಾರಿ ಹಾಕಿ ಅಂತ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಭೀಕರ ಬರಗಾಲದ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ. ರಾಜಕೀಯ ನಾಯಕರು ಅಧಿಕಾರದ ಹುಚ್ಚಿಗಾಗಿ ರೈತರ ಬಗ್ಗೆ ಮಾತನಾಡ್ತಿಲ್ಲ. ಹಳ್ಳಿಗಳಲ್ಲಿ ರಾಜಕೀಯ ಮುಖಂಡರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಅಂತ ಕರೆ ನೀಡಿದರು. ರಾಜ್ಯದಲ್ಲಿ ಶೋಕ ಸಾಗರದಲ್ಲಿ ರೈತರು ಮುಳುಗಿದ್ದಾರೆ. ಕುಡಿಯ ನೀರಿಲ್ಲ, ವಿದ್ಯುತ್ ಸಮಸ್ಯೆ ಮತ್ತು ಮೇವಿಲ್ಲ ದನಕರುಗಳಿಗೆ ಜೀವನ ಮಾಡ್ತಕ್ಕಂಥದ್ದು ಸಂಕಷ್ಟದ ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷದ ಮುಖಂಡರುಗಳು ತಮ್ಮ ಅಧಿಕಾರದ ಹುಚ್ಚಿಗಾಗಿ ಜೀವನದ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ರಾಜಕಾರಣ ಎಂತಕ್ಕಂಥದ್ದು
ಒಂದು ಕುಟುಂಬದ ರಾಜಕಾರಣವಾಗಿ ಒಂದು ವ್ಯಾಪಾರ ಕ್ಷೇತ್ರವಾಗಿ ಪರಿವರ್ತನೆ ಆಗ್ತಾರೆ. ಪ್ರಜಾಪ್ರಭುತ್ವವನ್ನು ನಾಶ ಮಾಡುವಂಥ ಪ್ರಕ್ರಿಯೆಗಳು ಆರಂಭ ಆಗ್ತಾಯಿದೆ. ಇವತ್ತು ಕುಟುಂಬ ರಾಜಕಾರಣ ವ್ಯಾಪಕವಾಗಿ ಆವರಿಸ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಜನಸಾಮಾನ್ಯರು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ. ಅದ್ರ ಜೊತೆ ಸೊರಬ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬೈಕ್ ರ್ಯಾಲಿಗೆ ಚಾಲನೆಯನ್ನ ನೀಡಿದ್ರು. ಇನ್ನು ಸೊರಬದ ಬಂಗಾರ ಧಾಮದಿಂದ ಶಿಗ್ಗಾದವರೆಗೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿಯನ್ನ ಕೂಡ ನಡೆಸಲಾಯಿತು. ಈ ವೇಳೆ ಮಧು ಬಂಗಾರಪ್ಪ ಕಾರ್ಯಕರ್ತರೊಂದಿಗೆ ಬೈಕ್ನಲ್ಲಿ ಪ್ರಯಾಣವನ್ನ ಮಾಡಿ ಪ್ರಚಾರವನ್ನ ಮಾಡಿದ್ರು. ಬೃಹತ್ ಬೈಕ್ ರ್ಯಾಲಿಯಲ್ಲಿ 300ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪ ಅವರ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ರು.